ಎಲ್ರಿಗೂ ಚಳ್ಳಕೆರೆ ರಘುನಾಥ್ ಮಾಡುವ ನಮಸ್ಕಾರಗಳು. ಒಬ್ಬ ನಿರ್ದೇಶಕ ಏನೆಲ್ಲ ಕಟ್ಕೊಡ್ಬೋದು, ಹೇಗೆ ಕಟ್ಕೊಡ್ಬೋದು, ಎಷ್ಟು ಕಾಲಮಿತಿಯಲ್ಲಿ ಕಟ್ಕೊಡ್ಬೋದು ಅನ್ನೋದಕ್ಕೆ ಅಪರಾಧಿ ನಾನಲ್ಲ. ಮಹೇಶ್ ಕುಮಾರ್ ಅವರ ದಿಗ್ದರ್ಶನದಲ್ಲಿ ಮೂಡಿಬಂದಂತಹ ಒಂದು ಕತೆ. ಆ ಕತೆ ಇವತ್ತಿಗೂ ಅವತ್ತಿಗೂ ಇಂದಿಗೂ ಮುಂದಿಗೂ ಕೂಡ ಒಂದು ಪ್ರಸ್ತುತವಾಗಿರ್ತಕ್ಕಂಥದ್ದು. ಅಪರಾಧಿ ಅಂತಕ್ಕಂಥದ್ದು ಜಗತ್ತಿನಲ್ಲಿ ನಮಗೆ ತಿಳಿದೋ ತಿಳಿಯದೇ ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಅದಕ್ಕೆ ತಪ್ಪುಗಳನ್ನು ಮಾಡೋದಕ್ಕಿಂತ ಮುಂಚೆ ಮನಸ್ಸಿನಲ್ಲೊಂದು ವ್ಯವಧಾನ ಇಟ್ಕೋಬೇಕು. ನಾನು ಏನು ಮಾಡ್ತಾಯಿದ್ದೀನಿ, ಹೇಗೆ ಮಾಡಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಪೂರ್ವಭಾವಿ ಚಿಂತನೆಗಳಿದ್ದಾಗ ಮಾತ್ರ ಯಾರೂ ಕೂಡ ಅಪರಾಧಿಗಳಾಗಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅಪರಾಧಿಗಳು ಆಗದೇ ಇರಬೇಕು ಅಂತಂದರೆ ಸೃಜನಾತ್ಮಕವಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಅಥವಾ ಹಳೆಯ ಚಲನಚಿತ್ರಗಳನ್ನು ಹಾಗೂ ಅವಿಭಕ್ತ ಕುಟುಂಬದ ಒಂದು ಪರಿಕಲ್ಪನೆಗಳಿದ್ದಾಗ ಮಾತ್ರ ತನ್ನ ತಂದೆ, ತಾಯಿ, ಬಂಧು ಬಳಗ ಈ ರೀತಿ ಒಂದು ಪರಿಸ್ಥಿತಿಗಳಲ್ಲಿ ನಿರ್ಮಾಣ ಆದಾಗ ಮಾತ್ರ ತನ್ನ ಒಂದು ಹೊಸ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಆದರೆ ಇಂದಿನ ದಿನಮಾನಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಗಂಡ ಹೆಂಡತಿ ಅನ್ನೋ ರೀತಿಯಲ್ಲಿ ಬಂದುಬಿಟ್ಟಿದೆ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಾಯಿದೆ. ಅದು ಇವತ್ತಿನ ನಾವು ಎಷ್ಟೋ ದೈನಂದಿನ ಪತ್ರಿಕೆಗಳಲ್ಲಿ ಮತ್ತು ನಮ್ಮ ಟಿ ವಿ ನ್ಯೂಸ್ ಮಾಧ್ಯಮಗಳಲ್ಲಿ ದಿನವೂ ಕೂಡ ಕ್ರೈಮ್ ಆಗ್ತಲೇ ಇದೆ. ಆ ಕ್ರೈಮ್ ತಪ್ಪಿಸ್ಬೇಕಾದ್ರೆ ಇಂಥ ನಾಟಕಗಳು ಅತ್ಯಗತ್ಯ. ಮಹೇಶ್ರವರಿಗೆ ಹಾಗೂ ಆ ತಂಡಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಈ ರೀತಿಯಾದ ಅನೇಕ ನಾಟಕಗಳು ಮಹೇಶ್ ಕುಮಾರ್ ಅವರಿಂದ ಮೂಡಿ ಬರಲಿ ಅಂಥೇಳಿ ಆಶಿಸ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಚಳ್ಳಕೆರೆ ರಘುನಾಥ್, ನಮಸ್ಕಾರ.